ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತ್ ಸಪಲಿಗ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಂದು ಖುಷಿಯ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಬಂದಿದ್ದೇನೆ. ನಿನ್ನೆ ದಿನ ಬ್ರೈಟ್ ಗ್ರೂಪ್ ಫ್ರೆಂಡ್ಸ್ ರಿಜಿಸ್ಟರ್ ಸೂಡ ಇವರು ಮೊದಲನೇ ವರ್ಷದ ಒಂದು ಕೆಸರುಗದ್ದೆ ಅಂದ್ರೆ ಕೆಸರಡೊಂಜಿ ದಿನ ಕ್ರೀಡಾಕೂಟವನ್ನ ಆಯೋಜಿಸಿದ್ರು. ಇದು ನಿಜಕ್ಕೂ ನಮ್ಗೆ ಮರೆಯಲಾಗದ ಒಂದು ಅನುಭವ. ಮೊದಲನೇದಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ನಮ್ಮ ಬ್ರೈಟ್ ಗ್ರೂಪ್ ಫ್ರೆಂಡ್ಸ್ ರಿಜಿಸ್ಟರ್ ಸೂಡ ಇವರಿಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಿಕೆ ಇಷ್ಟಪಡ್ತೇವೆ. ನಾವು ಹೋಗುವಾಗ ಇದು ಮೊದಲನೇ ವರ್ಷದ ಕ್ರೀಡಾಕೂಟ ಅಂತ ಹೇಳಿದ್ದಾರೆ, ಬಟ್ ನಮ್ಗೆ ಇದು ನಂಬಲಿಕ್ಕೆ ಸ್ವಲ್ಪ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಹಲವಾರು ವರ್ಷಗಳ ಅನುಭವ ಇರುವಂತಹ ಒಂದು ಸಂಘಟನೆಯೊಂದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ ಅಂತ ನಮಗೆ ಅನಿಸಿತು. 12 ಟೀಮ್ಗಳು ಕಬಡ್ಡಿಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಮ್ಮ 2 ತಂಡ ಕೂಡ ಫೈನಲ್ಗೆ ಪ್ರವೇಶ ಮಾಡಿ 2 ಟ್ರೋಫಿಯನ್ನ ಕೂಡ ನಮ್ಮ ಊರಿಗೆ ತಂದಿದ್ದೇವೆ ನಾವು. ತುಂಬಾ ಖುಷಿಯ ವಿಚಾರ. ಇದೇ ರೀತಿ ಇನ್ನು ಮುಂದಿನ ವರ್ಷದಲ್ಲೂ ಕೂಡ ಈ ಒಂದು ಗ್ರಾಮೀಣ ಕ್ರೀಡೆಗಳು, ಈ ಕೆಸರುಗದ್ದೆ ಏನಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಮಿಂದ ಆಗ್ಲಿ ಅಂತ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ನಮಗೆ ಇನ್ನು ಎಷ್ಟು ವರ್ಷ ಕಳೆದು ನಮಗೊಂದು ಹೇಳ್ಬೋದು, ಇಲ್ಲಿ ನಡೆದಂತಹ ಮೊದಲನೇ ವರ್ಷದ ಒಂದು ಕೆಸರುಗದ್ದೆ ಕ್ರೀಡೆಯಲ್ಲಿ ನಾವು 2 ಬಹುಮಾನವನ್ನ, ಅದೇ ಒಂದು ಗೇಮಲ್ಲಿ 2 ಬಹುಮಾನವನ್ನ, ಪ್ರಥಮ ದ್ವಿತೀಯ 2 ಕೂಡ ನಾವು ತಗೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು ನಾವು ಖುಷಿಯಿಂದ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಮತ್ತೆ ಸುಮಾರೆಲ್ಲ ಇದಾಗಿದೆ, ಎಂತ ಹೇಳ್ತಾರೆ, ಸುಮಾರೆಲ್ಲ ಶೇಪ್ ಔಟ್ ಆಗಿದೆ ನೋಡಿ, ಈ ಥರ ಎಲ್ಲ ಆಗಿದೆ. ನಾನು ವ್ಲಾಗ್ ಮಾಡುವಂತಲೇ ಹೋಗಿದೆ, ಕಂಪ್ಲೀಟ್ ಆಗಿ ವ್ಲಾಗ್ ಮಾಡುವಂತ ಹೊರಟಿದ್ದೆ. ಬಟ್ ನನಗೆ ಅಲ್ಲಿದ್ದು ವಾತಾವರಣ ನೋಡಿದಾಗ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇದ್ರು, ತುಂಬ ಜನ ಪರಿಚಯದವರು ಸಿಕ್ಕಿದ್ರು. ಮಾತಾಡ್ತಾ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಸ್ಟಾರ್ಟಿಂಗ್ ಒಮ್ಮೆ ಹೋದಾಗ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೇನೆ, ವೇದಿಕೆಯದ್ದು ಮತ್ತೆ ಕೆಸರುಗದ್ದೆಯದ್ದು, ಸ್ವಲ್ಪ ಗೇಮ್ಸ್ ಇದ್ದೆಲ್ಲ ವೀಡಿಯೋಸ್ ಮಾಡಿದ್ದೇನೆ. ಅದು ಮಾತಾಡ್ಕೊಂಡು ಹೋಗುವಂಥದ್ದೆಲ್ಲ ಕ್ಲಿಪ್ಸ್ ಉಂಟು, ಸ್ವಲ್ಪ ಜಾಸ್ತಿ ಏನಿಲ್ಲ. ಅದನ್ನು ನಾನೀಗ ನಿಮಗೆ ಈ ಒಂದು ವ್ಲಾಗಲ್ಲಿ ತೋರಿಸ್ತೇನೆ, ಬನ್ನಿ. ಕೆಟ್ಟು ನಾನೇ ಬಾಡ್ರ ಬೈದಿ ನಾನು. ರೆಡಿ ಆಗ್ತಾ ಇದ್ದಾರೆ ನಮ್ದು ಪ್ಲೇಯರ್ಸ್ ಎಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 1.30 crore ಅಕ್ಷಯ್ ಶಿಂದೆ. ಅದು ನೀನ್ ಹೇಳಬಾರ್ದು ವರ್ಮ, ರಾಜ ವರ್ಮ, ನಾವ್ ಹೇಳ್ಬೇಕು. 3K ನಮ್ಮ ಆಟಗಾರರು ವಾಲಿಬಾಲ್ಗೆ ಹೆಸರು ಕೊಟ್ಟರು. ಹೇಗೂ ಮಧ್ಯಾಹ್ನ ನಂತರ ಇದ್ದದ್ದು ಕಬಡ್ಡಿ ಮ್ಯಾಚ್, ಹಾಗೆ ಒಂದು ಸ್ವಲ್ಪ ಕೆಸರಲ್ಲಿ ಆಟ ಆಡುವಂತ ಹೋದು. ನೋಡಿ ಹೇಗೆ ಆಡ್ತಾ ಇದ್ದಾರೆ. ಸುಮಾರು ಬಗೆತ ಅರ್ಚಲ ಬರೀ ಖುಷಿ. ಜಪ್ಪಿ ಕಂಡೋಗು ದಾಯಿಗೆ ಕೈ ತೆರ್ಪೋರಲ್ಪ ಜೋಕುಲು 1 ಕ್ಲಾಸ್ ಜೋಕುಲು ನಮ್ಮ ಟುಲ್ಲ ಇತ್ತೆ ನೆಕ್ಕಿತ ಮ್ಯೂಸಿಕ್ ದ ರೆಡಿ ಅದು ಪಡು ಪಾಸಿಂಗ್ ದ ಬಾಲ್ ಗೇಮ್ ಆಡಲು ಮ್ಯೂಸಿಕ್ ಯೆಸ್ ಕಮ್ ಆನ್ ರೆಡಿ 1 2 3 ಬೆಕ್ಕರೆ ಗಿಜ್ಜಿ ಗೋವಿಂದ ಬೋಲಿ ಏನು ತೀರತಾ ಬಾಲ್ ಬೆಕ್ಕರೆ ಕೈ ತೆಗೆದ ಬರಲಿ. ಬಾಲ್ ಕೈ ತೆಗರಡು ಧಕ್ಕರೆ ಗೆದ್ದಿ. ಓಕೆ ನೆಟ್ಟು ಒಂದು ವಿಶೇಷ ಏನು ಗೊತ್ತಿಲ್ಲ. 1 ನಿಮಿಷ ಮ್ಯೂಸಿಕ್ ತಾರೆ ನಾಗೇಶ್ ಅಣ್ಣ ಎರಣ್ಣ ಓದೇರಣ್ಣ ಮೂಲ್ತುಲೆಗೆ 4 ಜನ ಪುಣ್ಣು ಜೋಕುಲು ಒರಿ ಆಣವಾಗಿ ಮೂಲ್ತುಲೆ ಬಾಲ್ ಬಾಸ್ ಸಿಗಡಿತಿ ಏನ ಮಾಡ್ತಾರೆ ಗೊತ್ತಿಲ್ಲ. ಐಕ್
ಏನ ಮಲ್ಪಗ ಬಣ್ಣಗಿಸೆ ಈ ರಂಚಿ ಬಲಿ ಈ ರಂಚಿ ಬಲಿ ಬಹಳ ಚಂದದ ಟ್ರೋಫಿಗಳನ್ನು ತಂದಿದ್ದಾರೆ ನೋಡಿ. ಟ್ರೋಫಿ ನೋಡುವಾಗಲೇ ಆಸೆ ಆಗ್ತದೆ. ಹಾಗೆ ಮತ್ತು ವೇದಿಕೆ ನೋಡಿ, ಇದನ್ನು ನೀವು ನಂಬ್ತೀರಾ? ಫಸ್ಟ್ ವರ್ಷದ್ದು ಕೆಸರುಗದ್ದೆ ಅಂತ ಎಷ್ಟು ಚಂದ ಮಾಡಿದ್ದಾರೆ. ಬಲಭಾಗದಲ್ಲಿ ವಾಲಿಬಾಲ್ ಪಂದ್ಯಾಟ ನಡೀತಾ ಇದೆ. ನಮ್ಮ ಚಿಯರ್ ಬಾಯ್ ಅವರಿದ್ದಾರೆ. ಇವರು ಸಿಕ್ಕಾಪಟ್ಟೆ ಫೇಮಸ್ ಈಗ. ಎಲ್ಲಿ ಕೆಸರುಗದ್ದೆ ಆದರೂ ಅಲ್ಲಿ ಇವರಿರ್ತಾರೆ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಇವರಿಗೆ. ಫುಲ್ ಜಾಲಿ ಜಾಲಿ ಜಾಲಿ. ಸೆಕೆಂಡ್ ಅನುಜ್ಞ ಫಸ್ಟ್ ದಕ್ಷಿತ್ ಅಗಲೇ ಬಂದು ಸೇರ್ತಿನ ಮಾತೆಲ್ಲ ಚಪ್ಪಾಳೆ ಬರಡು ಚಪ್ಪಾಳೆ ಥ್ರೋ ಬಾಲ್ ದಯದಿದ್ದಣ ಮಹಾಲಿಂಗೇಶ್ವರ ಮೂಡುಬಿದ್ರೆಲ್ಲ KK ಫ್ರೆಂಡ್ಸ್ ದಗಲೇ ಫೈನಲ್ ಪಡೆಗೊಂಡು ಥ್ರೋ ಬಾಲ್ ರೆಡ್ ಟೀಮ್ ದಗಲ ಅಲ್ಪ ಪೋಡ್ ಹಾಕೊಂಡು ಇವತ್ತು ನಾವು ಸೂಡಕ್ಕೆ ಕೆಸರುಗದ್ದೆಗೆ ಬಂದಿದ್ದೇವೆ ಆಯ್ತಾ. ಫಸ್ಟ್ ಮತ್ತೆ ಸೆಕೆಂಡ್ ಎರಡು ಸಹ ನಮಗೆ ಇವತ್ತು ವಿನ್ನರ್ಸ್ ರನ್ನರ್ಸ್. ಸೀಲ್ ಆಗಿದೆ. ಬಲೆ ಒಂದು ಟ್ರೋಫಿ ದತ್ತನ್ಗೆ ಈ ಒಂದು ಗಂಜರ ಒಂದು ಬರ ಗೋಬಿ ಬರ ಹೆಂಗ್ ಕಾಲೇಜು ಒಂದು ಡಾಲಿ ಓಕೆ ಗೈಸ್, ನಾವಿನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಗಮ್ಮತ್ ಮಾಡಿ. ಬಾಯ್.